ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಶ್ರೀರಾಮ್ ಆಟೋ ಮಾಲ್ಸ್ ಸೋ ಕಾಲ್ಡ್ ಈ ಆ್ಯಕ್ಷನ್ ಮತ್ತು ಬ್ಯಾಂಕ್ ಸೀಸ್ ಮಾಡಿರೋಂಥ ವೆಹಿಕಲ್ನ ಸೇಲ್ ಮಾಡೋವಂಥ ಒಂದು ಜಾಗ ಬೆಂಗಳೂರಿನಲ್ಲೇ ಇದೆ. ಅದು ಯಲಹಂಕದಲ್ಲೇ ಇದೆ. ಈ ಹೆಸರು ಹೇಳ್ತಿದ್ದಂಗೆ ತುಂಬ ಜನ ಕಣ್ಣೆಲ್ಲ ಕೆಂಪು ಮಾಡ್ಕೊಂಬಿಟ್ಟಿರ್ತಾರೆ. ಇವ್ರ ಬಗ್ಗೆ ಯಾಕಪ್ಪ ವಿಡಿಯೋ ಮಾಡ್ತೀಯ ಅಂತ. ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಅದು ಒಳ್ಳೆಯದು ಅಂತ ಅಂದ್ಕೊಂಡಿರ್ತಾರೆ, ಕೆಲವರು ಅದನ್ನು ಸುಳ್ಳು ಅಂತ ಅಂದ್ಕೊಂಡಿರ್ತಾರೆ. ಈಗ ಆ ವಿಡಿಯೋದಲ್ಲಿ ನನಗನ್ನಿಸಿದ್ದು ಮತ್ತು ತುಂಬ ಜನದ ಎಕ್ಸ್ಪೀರಿಯೆನ್ಸ್ನ ಮಾಡಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಾನು ಯಾರು ಎಗನೆಸ್ಟ್ ಕೂಡ ಅಲ್ಲ, ಯಾರ ಪರವಾಗಿ ಕೂಡ ಅಲ್ಲ. ಸೊ ಜನಕ್ಕೆ ಸರಿಯಾದ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಕೂಡ ಮಾಡಿ ಯಾರು ತೊಗೋಬೇಕು ಅಂತ ಇರೋರಿಗೆ. ಓಕೆ, ಸೊ ಮೊದಲನೇದಾಗಿ ಈ ಆ್ಯಕ್ಷನ್ ಬಗ್ಗೆ ನಾನು ಹೇಳ್ತಾ ಬರ್ತೀನಿ, ಆಮೇಲೆ ಇದಕ್ಕೆ ಬರ್ತೀನಿ. ಈ ಆ್ಯಕ್ಷನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಆ್ಯಕ್ಷನ್ ಅಂತ ಅರ್ಥ. ಅಂದರೆ ಹರಾಜು ಪ್ರಕ್ರಿಯೆ ಅಂತ ಅರ್ಥ. ಡಿಜಿಟಲ್ ಹರಾಜು ಪ್ರಕ್ರಿಯೆ ಅಂತ, ಬೇರೆ ಏನೂ ಅಲ್ಲ. ಈ ಹರಾಜು ಪ್ರಕ್ರಿಯೆಗೆ ಬರುವಂಥ ಗಾಡಿಗಳೆಲ್ಲ ಬ್ಯಾಂಕ್ಗಳಿಂದ ಲೋನ್ನ ತೊಗೊಂಡು ಅಥವಾ ಬೇರೆ ಬೇರೆ ಕೋಆಪ್ರೇಟಿವ್ ಸೊಸೈಟಿಗಳಿಂದ ಅಥವಾ ಸಣ್ಣ ಪುಟ್ಟ ಬ್ಯಾಂಕ್ಗಳಿಂದ ಲೋನ್ನ ತೊಗೊಂಡು ಕಟ್ಟೋಕ್ಕೆ ಆಗದೆ ಯಾವುದೋ ಒಂದು ಮೂಮೆಂಟಲ್ಲಿ ನೋಟಿಸ್ಗಳು ಏನೇನು ಕೊಡಬೇಕು ಎಲ್ಲ ಕೊಟ್ಟು ಕೂಡ ಏನೂ ವರ್ಕೌಟ್ ಆಗಲಿಲ್ಲ ಅಂದಾಗ ಬ್ಯಾಂಕಿಗೆ ಕೊನೆ ಆಪ್ಷನ್ ಇರೋದು ಬಂದು ಜಪ್ತಿ ಮಾಡುವಂಥದ್ದು. ಹಾಗೆ ಜಪ್ತಿ ಮಾಡಿದಂತಹ ವೆಹಿಕಲ್ಗಳ್ನ ಸರ್ಟನ್ ಆಫ್ ಟೈಮ್ವರೆಗೂ ಕೂಡ ವೆಯ್ಟ್ ಮಾಡಿ ಅವರೇನೂ ಕೂಡ ರಿಕವರಿ ಮಾಡೋಕ್ಕಾಗದೇ ಇದ್ದಾಗ ಅದೇನು ಉಳಿದಂತಹ ಅವ್ರದ್ದು ಏನು ಲೋನ್ ಅಮೌಂಟ್ ಇರ್ತದೆ, ಟೆನ್ಯೂರ್ ಪ್ಲಸ್ EMI ಏನಿರ್ತದೆ ಕ್ಯಾಲ್ಕುಲೇಷನ್ ಮಾಡಿ ಒಂದಿಷ್ಟು ಅಮೌಂಟ್ನ ಇಟ್ಕೊಂಡು ಫೈನಲೈಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆ ಫೀಸ್ ಎಲ್ಲ ಆ್ಯಡ್ ಮಾಡಿ ಇದೊಂದು ಫಿಕ್ಸ್ ಪ್ರೈಸ್ ಮಾಡಿ ಆ ಫಿಕ್ಸ್ ಪ್ರೈಸ್ ಮೇಲೆ ಯಾರು ಎಷ್ಟು ಬಿಡ್ ಮಾಡ್ತಾರೋ ಅವ್ರಿಗೆ ಅದನ್ನು ಗಾಡಿನ ಕೊಡೋವಂಥದ್ದು ಪ್ರಕ್ರಿಯೆ ಈ ಆ್ಯಕ್ಷನ್ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಸೇಮ್ ನಮ್ಮ ರಜಾದಾಗೆಲ್ಲ ಹೆಂಗೆ ಆಗುತ್ತೆ ಇದನ್ನು ಏನು ಬ್ಯಾಲೆನ್ಸ್ ಇರುತ್ತೋ ಅದನ್ನ ಇಟ್ಕೊಂಡು ಆ ಫೀಸು ಈ ಫೀಸು ಗೌರ್ಮೆಂಟ್ ಫೀಸು ಅಲ್ಲಿನ ಪಾರ್ಕಿಂಗ್ ಫೀಸು ಇವೆಲ್ಲ ಆ್ಯಡ್ ಮಾಡೋವಂಥದ್ದು ಅಷ್ಟೇ. ಅದರಲ್ಲಿ ಇದು ಕೂಡ ಒಂದು, ಯಾವುದೋ ಶ್ರೀರಾಮ್ ಆಟೋ ಮಾಲ್ ಕೂಡ ಒಂದು. ಇಡೀ ಇಂಡಿಯಾದಲ್ಲಿ ಸಾಕಷ್ಟಿದೆ ಶ್ರೀರಾಮ್ ಆಟೋ ಮಾಲ್. ಆ್ಯಕ್ಚುಲಿ ಸೌತ್ ಇಂಡಿಯಲ್ಲಿ ತುಂಬಾ ಇದೆ, ಸ್ಪೆಷಲಿ ಬೆಂಗಳೂರು ಕೂಡ ಇದೆ, ಆಂಧ್ರದಲ್ಲಿದೆ, ತಮಿಳ್ನಾಡಲ್ಲಿದೆ, ಎಲ್ಲ ಕಡೆಯೂ ಇದೆ. ಬಟ್ ಕೆಲವರು ಈ ಶ್ರೀರಾಮ್ ಆಟೋ ಮಾಲ್ಸ್ ಅನ್ನೋದು ಫೇಕು, ಬೋಗಸ್. ನಾನು ಕೂಡ ಸಾಕಷ್ಟು ವೀಡಿಯೋಗಳು ನೋಡಿದ್ದೀನಿ, ಸುಮಾರು 2 ವರ್ಷ ನೋಡಿದ್ದೀನಿ. ಫೇಕು, ಹೋಗಬೇಡಿ, ಫ್ರಾಡ್ ಮಾಡ್ತಾರೆ, ಬೇಕು ಅಂತಲೇ ಅವ್ರ ಕಡೆಯವರೇ ಬಂದು ಏರಿಸ್ಬಿಡ್ತಾರೆ ದುಡ್ಡನ್ನ, ಆಮೇಲೆ ಬಂದಿರೋ ಬಕ್ರಾನ ಮಾಡೋದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅಂತ ಹಾಕಿದ್ರು. ಇನ್ನು ಕೆಲವರು ಗುಜರಿ ಗಾಡಿಗಳನ್ನ ಮಾರ್ತಾಯಿದ್ದಾರೆ, ತುಂಬ ಹಳೆಯ ಗಾಡಿಗಳು, ಮೇಂಟೆನೆನ್ಸ್ ಇದ್ದಿರೋ ಗಾಡಿಗಳು, ಎಲ್ಲ ವೀಕ್ ಆಗಿರೋ ಗಾಡಿಗಳು, ಲುಬ್ರಿಕೇಷನ್ಸ್ ಎಲ್ಲ ಹೊರಟೋಗಿರೋ ಗಾಡಿಗಳನ್ನ ತೊಗೊಂಬಂದು ನಿಲ್ಲಿಸ್ತಾರೆ. ಇಂಥ ತೊಗೊಳಕ್ಕೆ ಹೋಗಬೇಡಿ, ಫ್ರಾಡ್ ಮಾಡ್ತಾರೆ, ಹಿಂಗೆ ಎಲ್ಲ ಹೇಳ್ತೀರಿ. ಇನ್ನು ಕೆಲವು ಕಡೆ ಡಾಕ್ಯುಮೆಂಟ್ಸ್ ಸರಿಯಾಗಿರಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಶ್ರೀರಾಮ್ ಆ್ಯಕ್ಚುಲಿ ಆ ಗಾಡಿ ತೊಗೊಳಕ್ಕೆ ಅವರೇ ಲೋನ್ ಕೂಡ ಕೊಡ್ತಾರೆ, ಅವರೇ ಶ್ರೀರಾಮ್ ಮಾಲ್ ಅಲ್ಲೇ ಆ ಸ್ಪಾಟಲ್ಲೇ ಕೊಡ್ತಾರೆ. ಅಲ್ಲೂ ತೊಗೋಬೇಡಿ, ಫ್ರಾಡ್ ಮಾಡಿಬಿಡ್ತಾರೆ, ಹೀಗೆಲ್ಲ ಏನೇನೋ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ. ಸರಿನಾ? ಆ್ಯಕ್ಚುಲಿ ಅದೆಷ್ಟು ಸತ್ಯತೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಒಬ್ಬ ಪರ್ಟಿಕ್ಯುಲರ್ ಯಾವ ರೀತಿ ಯೋಚನೆ ಮಾಡಬೇಕಂತ ಹೇಳಿದ್ರೆ, ಸುಮ್ಮನೆ ಯಾವುದೋ ರೂಮರ್ಸ್ಗಳನ್ನ ಕೇಳೋದಕ್ಕಿಂತನೂ ತಾರ್ಕಿಕವಾಗಿ ಪ್ರಾಕ್ಟಿಕಾಲಿಟಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಈ ವಿಡಿಯೋ ನಿಮಗೆ ಅರ್ಥ ಆಗ್ತಾ ಬರ್ತದೆ. ಈ ಆ್ಯಕ್ಷನ್ ಬರೀ ಶ್ರೀರಾಮ್ ಆಟೋ ಮಾಲ್ ಸಾಕಷ್ಟು ನಡೀತದೆ. ನಿಮಗೆ ಆನ್ಲೈನಲ್ಲಿ ತೆಗೆದ್ರೆ ಈ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಗೂಗಲ್ ಕ್ರೋಮ್ಗೆ ಬೇಜಾನ್ ಸಿಗುತ್ತೆ. ನಿಮಗೆ ಜಮ್ಮು ಕಾಶ್ಮೀರ ನಡೆದು ಕನ್ಯಾಕುಮಾರಿವರೆಗೂ ಕೂಡ ಎಷ್ಟೊಂದು ಕಡೆ ನಡೆಯುತ್ತೆ. ಇನ್ನು ಕೆಲವು ಆನ್ಲೈನಲ್ಲೇ ಕೂಡ ಯಾವ ವೆಹಿಕಲ್ಗೆ ಎಷ್ಟೊಂದನ್ನು ಕೊಟ್ಬಿಟ್ಟಿರ್ತಾರೆ. ನೀವೆಲ್ಲ ಡೈರೆಕ್ಟಾಗಿ ಫೋನ್ ಮಾಡಿ ರಿಸರ್ವ್ ಕೂಡ ಮಾಡ್ಬೋದು, ಬುಕ್ ಕೂಡ ಮಾಡ್ಬೋದು, ಗಾಡಿನ ಹೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡ್ಬೋದು, ಇಷ್ಟ ಆದರೆ ತೊಗೋಬೋದು. ಈ ಥರ ಎಲ್ಲ ಆಪ್ಷನ್ಸ್ಗಳೂ ಇದೆ. ಆದರೆ ಇವತ್ತು ನಾನು ಮಾತಾಡ್ತಿರೋದು ಪರ್ಟಿಕ್ಯುಲರ್ ಈ ಒಂದು ಇದ್ರ ಬಗ್ಗೆ. ಯಾಕಂದರೆ ತುಂಬ ನೆಗೆಟಿವ್ ಇದೆ ಈ ಒಂದು ಸಿಸ್ಟಮ್ ಬಗ್ಗೆ. ಈ ಶ್ರೀರಾಮ್ ಆಟೋ ಮಾಲ್ ಯಲಹಂಕ ಮತ್ತು ತಮಿಳ್ನಾಡು ಹೊಸೂರು ಹತ್ರ ಇರೋದು ಮೇಜರ್ ಯಲಹಂಕದ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ತುಂಬ ಕಂಪ್ಲೇಂಟ್ಸ್ಗಳು ಆವಾಗವಾಗ ಕೇಳಿ ಬರ್ತಾನೆ ಇದೆ. ಸೊ ಇವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ತೀರಾ ತುಂಬ ದಿವಸ ಸ್ಟಾಪ್ ಆಗಿರೋವಂಥ ಗಾಡಿಗಳನ್ನ ತೊಗೊಂಬಂದು ಮಾಡ್ತಿದ್ದಾರೆ. ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ ಇಶ್ಯೂಸ್ಗಳು ಇರುತ್ತೆ, ಮತ್ತು ಸ್ಕ್ರ್ಯಾಪ್ ಹೋಗೋ ಲೆವೆಲಲ್ಲಿ ಕೂಡ ಕಂಡೀಷನ್ಸ್ ಇರುತ್ತೆ. ಯಾಕಂದರೆ ತುಂಬ ದಿವಸ ಹೋಗಿರುತ್ತೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಡಂಪ್ ಥರ ಮಾಡಾಕ್ಬಿಟ್ಟಿರ್ತಾರೆ. ಸೊ ಅಲ್ಲಿ ರೆಸ್ಟಿಂಗ್ ಇಶ್ಯೂಸ್ಗಳೆಲ್ಲ ಹಾಗೆ ಗಾಡಿನ ನೆಗ್ಲೆಕ್ಟ್ ಮಾಡಿ ಆ ಗಾಡೀಲಿ ಡಸ್ಟ್ ಮಾತ್ರ ಅಕ್ಯುಮುಲೇಷನ್ ಆಗಿರೋದಿಲ್ಲ. ಏನೇನಾಗಬೇಕು ಎಲ್ಲ ಆಗಿಬಿಟ್ಟಿದೆ. ಇಲಿಗಳು ಹತ್ತದ, ನಾಯಿ ಹುಚ್ಚ ಏನು ಬೇಕಾದ್ರೂ ಆಗಿರ್ತದೆ. ಸಣ್ಣ ಪುಟ್ಟವರ ಪ್ರಾಬ್ಲಮ್ ಇಲ್ಲ, ಬಟ್ ತುಂಬಾ ಇಶ್ಯೂಸ್ಗಳಿರುವಂಥ ವೆಹಿಕಲ್ಗಳು ಕೂಡ ಅಲ್ಲೇ ಹರಾಜು ಪ್ರಕ್ರಿಯೆಗೆ ಬರುತ್ತೆ. ಹರಾಜು ಪ್ರಕ್ರಿಯೆ ಮಾಡುವಾಗ ತುಂಬ ಚೆನ್ನಾಗೇ ಇರುತ್ತೆ ಸಿಸ್ಟಮ್. ಆ್ಯಕ್ಚುಲಿ ನಿಮ್ಗೆ ಹೋಗಿದ ತಕ್ಷಣ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಳ್ತಾರೆ. ಒಂದಿಷ್ಟು ಅಮೌಂಟ್ ಅಂತೇಳಿ ನಿಮಗೆ ಈಸ್ಕೊಳ್ತಾರೆ ಒಳಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ.
ಕೆಲವು ಕಡೆ 25,000 ಇಸ್ಕೊಳ್ತಾರೆ, ಕೆಲವರಿಗೆ 200 ರೂಪೀಸ್ ಇಸ್ಕೊಳ್ತಾರೆ, ಕೆಲವು 5,000 ಇಸ್ಕೊಳ್ತಾರೆ. ಬಟ್ ನಾನು ಜಾಸ್ತಿ ಕೇಳ್ಪಟ್ಟಿರೋದು 25,000 ಕೇಳ್ತು. ಬಟ್ ಅದು ನಿಮಗೆ ರಿಟರ್ನ್ ಆಗುತ್ತೆ. ನಿಮಗೆ ವೆಹಿಕಲ್ ಬೇಡ ಅಂತ ಹೇಳಿದ್ರೆ ನಿಮ್ಗೆ ವರ್ಕೌಟ್ ಆಗಿದ್ರೆ ರಿಟರ್ನ್ ಆಗುತ್ತೆ. ನಿಮಗೆ ಈ ಆ್ಯಕ್ಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಹೋಗಿ ನೀವು ಗಾಡಿನ ಹೋಗಿ ಒಂದು ಯಾರ್ಡ್ ಥರ ಇರ್ತದೆ, ದೊಡ್ಡ ಮೈದಾನದಲ್ಲಿ ಯಾರ್ಡ್ ಥರ ಇರ್ತದೆ, ಒಂದು ಸಿಸ್ಟಮೆಟಿಕ್ಕಾಗಿ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ನೀವು ಮೆಕ್ಯಾನಿಕ್ ಥ್ರೂ ನೀವು ಚೆಕ್ ಮಾಡಿಸ್ಬೋದು. ನೀವೇ ಕೂಡ ಹೋಗಿ ಚೆಕ್ ಮಾಡೋವಂಥ ಆಪ್ಷನ್ಸ್ ಕೂಡ ಇದೆ. ನಿಮಗೆಲ್ಲ ಆ್ಯಂಗಲ್ನ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಮಾತ್ರ ನೀವು ಈ ಹರಾಜು ಪ್ರಕಾರಕ್ಕೆ ನೀವು ಒಳಗೋಗಿ ಕೂತ್ಕೊಂಡು ಅಲ್ಲೆಲ್ಲ ಕೂಗ್ತಾ ಇರ್ತಾರೆ, ಇಷ್ಟು ಅಮೌಂಟು ಅಂತ ಅಲ್ಲಿ ಹೇಳ್ತಾರೆ. ಉದಾಹರಣೆಗೆ ಯಾವುದು ಸ್ವಿಫ್ಟ್ 2021 ಮಾಡಲು 4.5 ಲಕ್ಷಕ್ಕೆ ಇದೆಯಪ್ಪ. ಫಸ್ಟ್ ಓನರ್ ಅಥವಾ ಸೆಕೆಂಡ್ ಓನರು ಅಥವಾ ಥರ್ಡ್ ಓನರ್ ಏನು ಇರ್ತದೆ ಹೇಳ್ತಾರೆ, ಡೀಟೇಲ್ಸ್ ಹೇಳ್ತಾರೆ. ಇಷ್ಟು ಕಿಲೋಮೀಟ್ರ್ ಓಡಿದೆ ಅಂತಲೂ ಹೇಳ್ತಾರೆ. ಆಮೇಲೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ, FC ರನ್ನಿಂಗ್ ಇದೆಯಾ, ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಹೇಳ್ತಾರೆ. ಎಲ್ಲೋ ಬೋರ್ಡ್ ಕೂಡ ಸಿಗುತ್ತೆ. ಟ್ರ್ಯಾಕ್ಟ್ರು, ಬಸ್ಸು, ಲಾರಿ ಎಲ್ಲನೂ ಸಿಗುತ್ತೆ ಅಲ್ಲಿ. ಯಾವುದೇ ಬ್ಯಾಂಕಿಂದ ಲೋನ್ ತೊಗೊಂಡಿರೋ ಪಾಪ ಇವು ತೀರ್ಸೋಕ್ಕಾಗ ಯಾವ ವೆಹಿಕಲ್ಗಳು ಎಲ್ಲ ತಗೊಂಬಂದ್ಬಿಟ್ಟಿರ್ತಾರೆ, ಅಲ್ಲಿ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ನಿಜವಲ್ಲಿ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತಾ ಅನ್ನೋದು ಆ್ಯಕ್ಚುಲಿ ಕ್ವಶನ್ ಮಾರ್ಕ್. ನನ್ನ ಪ್ರಕಾರ 50-50 ಅಂತಲೇ ಹೇಳ್ತೀನಿ. ಸಿಗೋದು ಇಲ್ಲ ಅಂತಲೂ ಹೇಳಲ್ಲ, ಸಿಕ್ಕೇ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಮಿಕ್ಸ್ ವೆಹಿಕಲ್ ಇರ್ತದೆ. ಕೆಲವೊಂದು ಗಾಡಿಗಳು ನೋಡಿ ರಿಲೇಬಿಲಿಟಿ ಚೆನ್ನಾಗಿರ್ತದೆ. ಈವನ್ ನಿಮ್ಮದು ಹಳೆಯದು ಮಾರುತಿ ಸುಜುಕಿ ಆಗಿರಲಿ, ಟೊಯೋಟೋಗಳಾಗಿರಲಿ, ಟಾಟಾ ಗಾಡಿಗಳಾಗಿರಲಿ, ಆ್ಯಕ್ಚುಲಿ ಎಲ್ಲ ಗಾಡಿನೂ ಚೆನ್ನಾಗಿರ್ತದೆ. ಜರ್ಮನ್ ಗಾಡಿಗಳು ಒಂದು ಸ್ವಲ್ಪ ಮೇಂಟೆನ್ಸ್ ಜಾಸ್ತಿ ಇದೆ ಅಂದ್ಬಿಟ್ರೆ ಬೇರೆ ಇನ್ನೆಲ್ಲ ಗಾಡಿಗಳು ಕೂಡ ನಿಮಗೆ ರಿಲಯಬಿಲಿಟಿ ಚೆನ್ನಾಗೇ ಇದೆ. ಕೆಲವೊಂದು ಗಾಡಿಗಳು ಕೂಡ ಅದರಲ್ಲಿ ಇರುತ್ತೆ. ಕೆಲವೊಂದು ಗಾಡಿಗಳಲ್ಲಿ ನಿಮಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಲೋನ್ ತೊಗೊಂಡಿರೋರು ಕಟ್ಟೋಕ್ಕಾಗದೆ ಇನ್ನೇನು ಅವ್ರಿಗೆ ಗೊತ್ತಿರ್ತದೆ. ಯಾವಾಗ ಇದನ್ನು ಎತ್ತಾಕೊಂಡು ಹೋಗುವಂಥ ಸ್ಥಿತಿ ಬಂದುಬಿಟ್ಟಿರ್ತದೆ. ಅವ್ರಿಗೆ ಫೋನ್ಗಳು ಮಾಡಿರ್ತಾರೆ, ರಿಕವರಿ ಏಜೆಂಟ್ಗಳು ಫೋನ್ ಮಾಡಿರ್ತಾರೆ, ಎಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಗಾಡಿ ಎತ್ತಾಕೊಂಡು ಹೋಗ್ತಾನೆ ಗೊತ್ತಾಗಿರ್ತದೆ. ಸೊ ಅವ್ರೇನು ಮಾಡ್ತಾರೆ, ಹಾಕೊಂಡು ಚೆನ್ನಾಗಿ ಎಲ್ಲರೂ ಉಜ್ಜಾಡೋಕ್ಕಾಗುತ್ತೆ ಆ ಗಾಡಿ ಎಲ್ಲ ಉಜ್ಜಿಬಿಟ್ಟಿರ್ತಾರೆ. ಒಳ್ಳೊಳ್ಳೆ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ದೇಬ್ಬಿಟ್ಟಿರ್ತಾರೆ. ಕೆಲವು ಎಲ್ಲ ಅಲ್ಲ ದೇಬ್ಬಿಟ್ಟಿರ್ತಾರೆ. ಬಟ್ ಇದನ್ನು ಯಾರೂ ಹೇಳಿಲ್ಲ. ನೀವು ಇಷ್ಟೇ ವಿಡಿಯೋಗಳನ್ನ ಸರ್ಚ್ ಮಾಡಿದ್ರು ಕೂಡ ಈ ಒಂದು ವಿಷಯ ನಿಮ್ಗೆ ಯಾರೂ ಹೇಳಿಲ್ಲ. ಇದನ್ನು ಯಾರು ಹೇಳಿದ್ದು ಅಂದರೆ ಆ ಜಪ್ತಿ ಮಾಡಿಕೊಂಡು ಹೋದ್ರಲ್ಲ ವೆಹಿಕಲ್ಲು, ಆ ವೆಹಿಕಲ್ನ ಇಟ್ಕೊಂಡಿದ್ದ ವ್ಯಕ್ತಿ ನನಗೆ ಹೇಳಿದ್ದು. ನಾನೇನು ಕಮ್ಮಿನ ಬಿಡಲಿಲ್ಲ, ನಾನು ಒಳ್ಳೊಳ್ಳೆ ಸೆನ್ಸಾರ್ಗಳೆಲ್ಲ ದೇಬ್ಬಿಟ್ಟು ಎಲ್ಲ ಮಾರ್ಕೊಂಬಿಟ್ಟಿದ್ದೀನಿ ಅಂತ ಎಲ್ಲ ಹೇಳಿದೆ. ಯಾವ ಅಡಾಸ್ ಪಡಾಸ್ ಎಲ್ಲ ತುಂಬಿಟ್ಬಿಟ್ಟು ಗಾಡಿ ಓಡಿಸೋ ಥರ ಇದ್ದರೆ ಸಾಕು. ಅವ್ರಿಗೆ ಕೀ ಎಲ್ಲ ಹಾಕಿ ಎತ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಓಡಿಸೋ ಕಂಡೀಷನ್ಲಿದ್ದರೆ ಅವ್ರಿಗೆ ಅದು ಮ್ಯಾಟ್ರ್ ಆಗೋಲ್ಲ. ಮುಗಿದೋಯ್ತಲ್ಲ, ಓಡಿಸ್ಬಿಟ್ಟು ಅವ್ರು ಕಿತ್ಕೊಂಡು ಹೋಗ್ತಾರೆ. ಅವ್ರು ಮಾತುಗೀತಕ್ಕೆಲ್ಲ ಏನು ಕೇಳ್ಕೊಂಡು ಕೂತ್ಕೊಳ್ಳಲ್ಲ. ಏನಿದೆ ಅದು ಬಂದು ಮಾತಾಡ್ಕೊ ಬ್ಯಾಂಕಲ್ಲಿ ಅಂತ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅವ್ರಿಗೆ ಏನೇನು ಬೇಕು ಎಲ್ಲ ಒಳ್ಳೊಳ್ಳೆದು ಏನೇನು ಹಾಕ್ಸಿರ್ತಾರೋ ಎಲ್ಲ ಎತ್ಬಿಡ್ತಾರೆ. ಕಂಡೆನ್ಸರು, AC ಇದು ಎಲ್ಲ ಏನೇನು ಬೇಕೋ ಅವೆಲ್ಲ ಯಾಕಂದ್ರೆ ಬಿಚ್ಬೋದು. ನಿಮಗೆ ಬೇರೆ ಬೇರೆ ವೆಹಿಕಲ್ಗಳಿಗೆಲ್ಲ ಹಾಕ್ಬೋದು. ಬ್ರೇಕ್ ಸಿಲಿಂಡ್ರುಗಳಾಗಿರಲಿ, ಮತ್ತು ಒಳಗಡೆ ಇರೋ ಸ್ಪೇಸ್ಗಳು, ಕೆಲವೊಂದು ಇಂಜಿನ್ ಸ್ಪೇಸ್ಗಳು ತುಂಬ ಕಾಸ್ಟ್ಲಿಗಳಿರ್ತದೆ. ನಿಮ್ಮ ಇಂಜಿನ್ ದೊಡ್ಡದಾಗ ಚಿಕ್ಕದಲ್ಲಿ ಮುಖ್ಯ ಆಗೋಲ್ಲ. ಇಲ್ಲಿ ಕೆಲವೊಂದು ಸ್ಪೇಸ್ಗಳನ್ನ ನೀವು ಸಪ್ರೇಟಾಗಿ ಮಾರ್ಕೋಬಹುದು. ಕೆಲವೊಂದು ಸೆನ್ಸಾರ್ಗಳಿರ್ತದೆ, ತುಂಬ ಇರ್ತದೆ ಒಳಗಡೆ. ಗಾಡಿ ಮೇಲೆ ತುಂಬ ಇರ್ತದೆ. ಎಸ್ಪೆಷಲಿ ಮುಂದೆ ಏನು ಇರುತ್ತೆ ಅದು ತುಂಬ ಇರುತ್ತೆ. ಸೊ ಅದೆಲ್ಲ ಮಾರ್ಕೊಳ್ತಾರೆ. ಮತ್ತು ನಿಮಗೆ ಟೈರ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನೂ ಮಾಡೋರು ಇದ್ದಾರೆ. ಚೆನ್ನಾಗಿರೋ ಟೈರ್ಗಳನ್ನ ತೆಗೆದುಬಿಟ್ಟು ಅಡಾಸ್ ಟೈರ್ಗಳಕ್ಕೆ ಟೈರ್ಗಳನ್ನ ಸಪ್ರೇಟ್ ಮಾಡೋರು ಇದ್ದಾರೆ. ಸೊ ಈ ಥರ ಒಟ್ಟು ರನ್ನಿಂಗಲ್ಲಿದ್ದರೆ ಸಾಕು. ಸೊ ಇದು ಮ್ಯಾಟ್ರ್ ಅಷ್ಟೇ. ಸೊ ಹಿಂಗಾಗಿ ನಿಮಗಲ್ಲಿ ಅವ್ರು ಹೇಳಿದ್ದು ಡಾಕ್ಯುಮೆಂಟ್ ಸ್ಪೆಸಿಫಿಕೇಷನ್ ಚೆನ್ನಾಗಿರುತ್ತೆ. ಆದರೆ ಒಳಗೆ ಏನು ಬೇಕಾದ್ರೂ ಆಗಿರುತ್ತೆ ಗಾಡಿ. ಇದು ಮೇಯ್ನ್ ಪಾಯಿಂಟ್. ಇದನ್ನು ನೀವು ನೋಟಿಸ್ ಮಾಡಬೇಕಾದ್ರು. ಎರಡನೇದು, ಈ ಗಾಡಿ ನಿಮಗೆ ಇನ್ಸ್ಪೆಕ್ಷನ್ ಮಾಡೋ ಟೈಮಲ್ಲಿ ನಿಮಗೆ ಬೇಕಾಗಿರೋಷ್ಟು ಟೈಮ್ ಖಂಡಿತ ಸಿಗಲ್ಲ. ಅವ್ರೊಂದು 5 ನಿಮಿಷ 10 ನಿಮಿಷ ಗಾಡಿ ತೋರಿಸ್ತಾರೆ. ನೀವು ಎಲ್ಲ ಟಗಡಗಂದು ನೋಡ್ಕೋಬೇಕು. ನಿಮಗೇನೋ ಮೆಕ್ಯಾನಿಕ್ಗೆ ಪಕ್ಕನ ಕರ್ಕೊಂಡು ಹೋಗಿದ್ರೆ ಪಕ್ಕದಲ್ಲೇ ಅವನು ಕೂಡ ನೋಡ್ಕೊಳ್ಬೇಕು. ಒಂದು 5 ನಿಮಿಷ 10 ನಿಮಿಷ ಬಿಡ್ತಾರೆ. 5 ನಿಮಿಷ 10 ನಿಮಿಷಲ್ಲೇ ಗಾಡಿ ಚೆಕ್ ಮಾಡೋಕ್ಕಾಗಲ್ಲ. ಇದು ನೀಟಾಗಿ ನೆನ್ಪಿಟ್ಕೊಳ್ಳಿ. ಗಾಡಿ ಓಡಿಸ್ಬಹುದು, 5 ನಿಮಿಷ 10 ನಿಮಿಷದಲ್ಲಿ ಓಡಿಸ್ಬಹುದು. ಆ ಕಂಜೆಸ್ಟೆಡ್ ಪ್ಲೇಸ್ನಲ್ಲಿ ಚಿಕ್ಕ ಜಾಗದಲ್ಲಿ ನಿಲ್ಲಿಸಿರುತ್ತೆ. ನೀವು ಎಷ್ಟು ದೂರ ಅಂತ ಓಡಿಸೋಕ್ಕಾಗುತ್ತೆ? ನೀವು ರೋಡೆಲ್ಲ ಓಡಿಸ್ಕೊಂಬರ್ತೀನಿ, ಮೈದಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ, ಸ್ಕಿಡ್ ಮಾಡ್ತೀನಿ, ಡ್ರಿಫ್ಟ್ ಮಾಡ್ತೀನಿ, ವೀಲಿಂಗ್ ಎತ್ತೀನಿ, ಕೊಡಲ್ಲ. ಸೊ ಹಿಂಗಿರ್ಬೇಕಾದ್ರೆ ಗಾಡಿ ನೀವು 100% ಏನಂತಾರೆ ಸ್ಯಾಟಿಸ್ಫೈ ಆಗೋ ಥರ ನೀವು ಟ್ರಯಲ್ ನೋಡೋಕ್ಕಾಗಲ್ಲ. ಇದು ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದು ನಿಮಗೆ ತುಂಬ ಜನ ಲೋನ್ ಆಪ್ಷನ್ ಕೇಳಿದ್ರಿ. ಲೋನ್ ಆಪ್ಷನ್ ನಿಮಗೆ ಆ ಕಾರು ಸೀಸಡ್ ಆಗಿರೋ ಕಾರ್ನ ನೀವು ಆಕ್ಷನಲ್ಲಿ ಖರೀದಿ ಮಾಡಿ ಕೂಡ ನೀವೊಂದಷ್ಟು ಆ ಡೌನ್ ಪೇಮೆಂಟ್ ಕೊಟ್ಟು ಮಿಕ್ಕಿದ್ದನ್ನು ನೀವು ಲೋನ್ ಮಾಡ್ಕೊಳ್ತೀನಿ ಅಂದರೆ ಅವರೇ ಲೋನ್ ಕೊಡ್ತಾರೆ. ನಾನು ಆಲ್ರೆಡಿ ಇಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಯೂಸ್ಡ್ ವೆಹಿಕಲ್ಗೆ ಲೋನ ತೊಗೊಳ್ಬೇಡಿ. ಅದರಷ್ಟು ವರ್ಸ್ಟು ಡೇಂಜರಸ್ ಇನ್ಯಾವುದೂ ಇಲ್ಲ. ಹೆವಿ ಇಂಟ್ರೆಸ್ಟ್ ಇಟ್ಟಿರ್ತದೆ, ತುಂಬ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಅದಕ್ಕೆ ನೀವು ಹೊಸ ವೆಹಿಕಲ್ ತೊಗೊಳ್ಳೋದಷ್ಟು ವಾಸಿ ಆಗಿಬಿಡ್ತದೆ. ಅದರಲ್ಲೂ ಕೂಡ ಈ ಹರಾಜ್ನಲ್ಲಿ, ಅದರಲ್ಲೂ ಶ್ರೀರಾಮ್ ಆಟೋ ಮಾಲ್ನಲ್ಲಿ, ಅದರಲ್ಲೂ ಶ್ರೀರಾಮ್ ಆಟೋ ಫೈನಾನ್ಸ್ನಲ್ಲಿ ದಯವಿಟ್ಟು ಯೂಸ್ಡ್ ಕಾರ್ಗೆ ತೊಗೋಬೇಡಿ. ನಿಮ್ಮ ಕಾರೆಲ್ಲ ನೀವೇ ಬರ್ಬಾತಾಗ್ಬಿಡ್ತೀರ. ಸೊ ದಯವಿಟ್ಟು ಇದನ್ನು ನೀವು ಯಾರೂ ಮಾಡಬೇಡಿ. ಇದು ಬಂದು ಮೂರನೇ ಪಾಯಿಂಟ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟೋ ಮೂರನೇ ಪಾಯಿಂಟ್ ನೋಡೋಣ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನಾಲ್ಕನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. PDI, ಪ್ರೀ ಡೆಲಿವರಿ
ಇನ್ಸ್ಪೆಕ್ಷನ್. ನೀವು ಡೆಲಿವರಿ ತೊಗೊಳಕ್ಕಿಂತ ಮುಂಚೆ ಆ ಗಾಡಿ ನಿಮ್ಗೆ ಇಷ್ಟ ಆಯ್ತಪ್ಪ, ನೀವು ಫುಲ್ ಕ್ಯಾಶೇ ಕೊಟ್ರಿ, ನೀವು ಹೆಂಗೂ ವರ್ಕೌಟ್ ಆಗೋಯ್ತು, ಪರವಾಗಿಲ್ಲ ಬೇರೆ ಎಲ್ಲ ಕಡೆ ವಚಿಸ್ಕೊಂಬಂದೆ, 4 ಲಕ್ಷಕ್ಕಿಂತ ಕಮ್ಮಿ ಎಲ್ಲೂ ಸಿಗ್ತಿಲ್ಲ, ಆಕ್ಷನ್ನಲ್ಲಿ 3.5 ನನಗೆ ಸಿಗ್ತೈತೆ, ಇದು ಬೆಸ್ಟು, ಸಣ್ಣ ಪಡೆದಿರೋ ಪರವಾಗಿಲ್ಲ ನಾನು ರೆಡಿ ಮಾಡಿಸ್ಕೊಳ್ತೀನಿ ಅಂತ ಕಾನ್ಫಿಡೆನ್ಸ್ ನಿಮಗಿದೆ ಅಂತಲೇ ಅಂದ್ಕೊಳ್ಳೋಣ. ನೀವು ಎಲ್ಲ ರೆಡಿ ತೊಗೊಂಬಂದುಬಿಟ್ರಿ ಅಂತ ಅಂದ್ಕೊಳ್ಳಿ. ಆ ತೊಗೊಂಡು ಬರಬೇಕಾದ್ರೆ ನಿಮಗೆ PDI ಅಂತ ಒಂದು ಆಪ್ಷನ್ ಇದೆ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಆ್ಯಕ್ಚುಲಿ ಇವಾಗ ಹೊಸ ಗಾಡಿ ತೊಗೊಳೋರು ಕೂಡ ಮಾಡಿಸ್ತಾ ಇದ್ದಾರೆ, ಅದೊಂದು ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಅಂದರೆ ಜನ ಹೊಸ ವೆಹಿಕಲ್ಲೇ ನಂಬ್ತಾ ಇಲ್ಲ ಅಂತ ಅರ್ಥ. ಹೊಸ ವೆಹಿಕಲ್ಗೆ PDI ಮಾಡ್ತಾ ಇರೋದು ಆ್ಯಕ್ಚುಲಿ. ಈಗ ಹಳೆ ವೆಹಿಕಲ್ ಯಾವನೂ ಮಾಡ್ತಾ ಇಲ್ಲ, ಅದು ಹಳೇದು ಮಾಮೂಲಿ ಆಗ್ಬಿಡ್ತು. ಈಗ ಹೊಸ ಗಾಡಿಗೆ PDI ಮಾಡ್ತಾ ಇರೋದು. ಹಾಗೆ ಆ PDI ಒಂದು ಸಲ ಮಾಡಿಸ್ಕೊಳ್ಳಿ. ಕಲರ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ನಾನ್ ಆಕ್ಸಿಡೆಂಟ್, ಇವೆಲ್ಲ ನೀವು ತುಂಬ ಸೂಕ್ಷ್ಮ ನೋಡೋಕ್ಕಾಗಲ್ಲ. ಸೊ ನಿಮ್ಮ ಡೆಲಿವರಿ ಟೈಮಲ್ಲಿ ಇವೆಲ್ಲ ನೋಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಒಂದು ವೇಳೆ ನಿಮಗೆ ಡೆಲಿವರಿ ಟೈಮಲ್ಲಿ ನಿಮಗೆ ಬೇಡ ಅಂತ ಹೇಳಿದ್ರೆ ನಿಮಗೆ ಅವತ್ತೇ ಆನ್ ಸ್ಪಾಟೇ ನೀವು ಅದನ್ನ ರಿಟರ್ನ್ ಮಾಡಿಸ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಇದು ಕೇಳ್ಕೊಂಬಿಡಿ ಫಸ್ಟೇ. ನಾವು ದುಡ್ಡೆಲ್ಲ ಕೊಟ್ಬಿಡ್ತೀವಿ, ಒಂದು ವೇಳೆ ಆ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಮ್ಗೆ ಇಷ್ಟ ಆಗಲ್ಲ, ನೀವು ಗಾಡಿ ರಿಟರ್ನ್ ತೊಗೊಳ್ತಿರಲ್ವಂತ ಫಸ್ಟೇ ಕೇಳ್ಕೊಂಬಿಡಿ. ಆ್ಯಕ್ಚುಲಿ ನಾನು ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ, ಯಾರೋ ಅಡ್ವರ್ಟೈಸ್ಮೆಂಟ್ ಮಾಡೋರು ಹೇಳಿದ್ರು, ನಮ್ಮ ಶ್ರೀರಾಮ್ ಆಟೋಮಾಲಲ್ಲಿ ನೀವು ಗಾಡಿ ತೊಗೊಂಡು ನಿಮ್ಗೆ ಇಷ್ಟ ಆಗಲಿ ನಾವು ವಾಪಸ್ ತೊಗೊಂಡ್ಬಿಡ್ತೀವಿ, ಹಿಂಗೆಲ್ಲ ಹೇಳಿದರು. ಬಟ್ ನನಗನ್ಸುತ್ತೆ ಈ ಥರ ಆಪ್ಷನ್ಸ್ನ ನೀವು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನು ಉಪಯೋಗಿಸಿ ಅಲ್ಲಿ. ಈಗ ನಾನು ಆ್ಯಸ್ ಎ ಇನ್ಫ್ಲೂಯೆನ್ಸರಾಗಿ ನಿಮ್ಗೆ ಹೇಳ್ಬೋದು ಅಷ್ಟೇ ವಿನಃ, ಬಟ್ ನೀವು ದುಡ್ಡು ಕೊಡುವಂಥವ್ರು, ನೀವು ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಐಟಮ್. ಸೊ ನೀವು ಅಲ್ಟಿಮೇಟ್ ಕಿಂಗ್. ಎಲ್ಲಿವರೆಗೂ ನೀವು ದುಡ್ಡು ಕೊಟ್ಟು ಖರೀದಿ ಮಾಡೋವರೆಗೂ ನೀವು ಕಿಂಗ್. ಒಂದು ಸಲ ನೀವು ಲೋನಿಗೇನು ತೊಗೊಂಡ್ರಿ ಅಥವಾ ಫುಲ್ ಕ್ಯಾಶ್ ಕೊಟ್ಟು ಮನೆಗೆ ತಂದುಬಿಟ್ರಿ, ಮುಗಿದೋಯ್ತು. ನಿಮಗವರೆಗೂ ಸಮಾಧಾನ. ರೋಡಿಗೆ ಬಂತು ಅಂದರೆ ಮುಗಿದೋಯ್ತು. ಏನೇ ಇದ್ದರೂ ಅಲ್ಲಿದ್ದಾಗೇನು ಮಾಡ್ಕೋಬೇಕು. ಇವನ್ ಡಾಕ್ಯುಮೆಂಟೇಷನ್ಸ್ ಆಗಿರಲಿ, ಪ್ರತಿಯೊಂದು ಕೂಡ ನಿಮ್ಮ ಕ್ಲೀನಾಗಿ ಚೆಕಪ್ ಮಾಡ್ಕೊಳ್ಳಿ. ಮತ್ತು ಈಗ ಲೋನ್ ಕ್ಲಿಯರ್ ಆಗುತ್ತಾ, ಅಲ್ಲೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ. ನಿಮ್ಗೆ ಅದು NOC ಎಲ್ಲ ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ HP ಇದ್ರೂ ಹೈಪರ್ಥೆಂಟಿಕೇಷನ್ ಇದ್ರೂ ಅದೆಲ್ಲ ಕ್ಲಿಯರೆನ್ಸ್ ಮಾಡಿಕೊಡ್ತಾರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳ್ತಿರೋದಿಲ್ಲಿ ಪಾಯಿಂಟ್ ನಂಬರ್ 1 ಹೇಳಿದ್ದೆ, ಗಾಡಿ ಈ ಥರ ಎಲ್ಲ ಇರುತ್ತೆ. ಚೆನ್ನಾಗಿರೋದೆಲ್ಲ ಮೊದಲೇ ಕಿತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಇವನ್ ಟೈರ್ ಕೂಡ ಕಿತ್ತಿಟ್ಕೊಂಡ್ಬಿಟ್ಟು ಪಡಾಸ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಇದು ಇವ್ರು ಮಾಡಬಹುದು, ಅಥವಾ ಎಕ್ಸಿಸ್ಟಿಂಗ್ ಓನರ್ ಯಾರಿದ್ದಾರೋ, ಯಾರೋ ಜಪ್ತಿ ಮಾಡೋ ಟೈಮಲ್ಲಿ ಯಾರು ಓನರ್ ಇದ್ರೋ, ಫಸ್ಟ್ ಓನರ್ RC ಓನರ್ ಯಾರಿದ್ರೋ ಅವರು ಮಾಡಿರಬಹುದು, ಅಥವಾ ತೊಗೊಂಬರೋವಂಥ ಪರ್ಸನ್ ಮಾಡಿರಬಹುದು, ಅಥವಾ ಅಲ್ಲಿರೋಂಥ 2 ಪೀಪಲ್ ಮಾಡಿರಬಹುದು, ಅಥವಾ ಅಲ್ಲಿರುವಂತಹ ಮಾಲ್ ಏನು ಯೂಸರ್ ಶಾಪ್ ಮಾಲ್ 2 ಮಾಲ್ ಇದೆಯೋ ಅವನು ಮಾಡಿರ್ಬೋದು. ಯಾರು ಬೇಕಾದ್ರೂ ಮಾಡಿರ್ಬೋದು. ಇಲ್ಲಿ ಯಾರು ಮಾಡಿರೋದು ಮುಖ್ಯ ಆಗಲ್ಲ, ತಗೊಳ್ತಿರೋ ಬಕ್ರ ಯಾರು ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನೀವು ಈ ಥರ ಆ್ಯಕ್ಷನ್ಗಳು ಹೋಗ್ಬೇಕಾದ್ರೆ 1 ಅಲ್ಲ 10 ಸಲ ಯೋಚನೆ ಮಾಡಿ. ಬಟ್ ಕಡಿಮೆ ಪ್ರೈಸಿಗೆ ದುಡ್ಡು ಅಮೌಂಟ್ ಇದು ಕಾರ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ಈ ಆ್ಯಕ್ಷನ್ನಲ್ಲಿ ನಿಮ್ಗೆ ಅದೊಂದೇ ಅಡ್ವಾಂಟೇಜಸ್ ಇರೋದು. ಬ್ಯಾಂಕ್ ಸೀಸ್ಡ್ ಆಗಿರೋವಂಥ ವೆಹಿಕಲ್ಗಳು ನಿಮಗೆ ಕಮ್ಮಿ ಬೆಲೆಗೆ ಖಂಡಿತ ಸಿಗುತ್ತೆ. ಆದರೆ ಕಂಡೀಷನ್ ಮಾತ್ರ ಗೋವಿಂದ. ಹೇಳಿದ್ನಲ್ಲ, 50-50. ಚೆನ್ನಾಗಿರೋ ಸಿಗಬಹುದು, ಚೆನ್ನಾಗಿಲ್ಲದ್ರೆ ಸಿಗ್ಬೋದು. ನಾನಂತೂ ಯಾವತ್ತೂ ಅಲ್ಲಿಂದ ತಂದಿಲ್ಲ. ಬಟ್ ನಾನು ಒಂದು ಸಲ ಪಾರ್ಟಿಸಿಪೇಟ್ ಮಾಡಿದ್ದೆ ಯಲಹಂಕದಲ್ಲಿ, ಸುಮಾರು ವರ್ಷದಿಂದ. ಸುಮಾರು ಒಂದು ಸೆಕೆಂಡ್ ಲಾಕ್ಡೌನ್ ಓಪನ್ ಆಗಿ ಒಂದು 2 ವರ್ಷ 3 ವರ್ಷ, ಮೇ ಬಿ 2022ನಲ್ಲೋ ಅಂತ ಅನಿಸುತ್ತೆ. ಆವಾಗ ಯಾರಿಗೋ ಒಬ್ರಿಗೋ ಬೇಕಾಗಿತ್ತು ಅಂದ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಹೋಗಿದ್ದೆ ಅಷ್ಟೇ. ಅವಾಗ ನೋಡಿದಾಗ ತುಂಬ ಇಷ್ಟ ಆಯ್ತದು. ಬಟ್ ನನಗೆ ಅದರ ಪ್ಲಸ್ಸು ಮೈನಸ್ ನನಗೇನು ಗೊತ್ತಿರಲಿಲ್ಲ ಆಗ. ಬಟ್ ತುಂಬ ದಿವಸ ಆದಮೇಲೆ ಬೇರೆಯವರಿಂದೆಲ್ಲ ತಿಳ್ಕೊಳ್ತಾ ಅರ್ಥ ಆಗಿದ್ದು, ಇದು ಹಿಂಗೆ ಅಂತ ಅರ್ಥ ಆಗಿದ್ದು. ಬಟ್ ಹಾಗಂತೇಳಿ ಅಲ್ಲಿ ತೊಗೊಂಡಿರೋದೆಲ್ಲ ಕೆಟ್ಟ ಗಾಡಿಗಳ ಇಲ್ಲ. ಸ್ಪೆಷಲಿ ಎಲ್ಲೋ ಬೋರ್ಡ್ ವೆಹಿಕಲ್ಗಳು ನಿಜವಾಗ್ಲೂ ನಿಮ್ಗೆ ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಅದೆಲ್ಲ ಹೇಳ್ತೀನಲ್ಲ, ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲೋ ಬೋರ್ಡ್ಸ್ ಕಥೆಗಳು ಏನು ಅಂತ. ನಿಮ್ಗೆ ಎಲ್ಲೋ ಬೋರ್ಡ್ಗಳಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ವರ್ಕೌಟ್ ಆಗುತ್ತೆ. ಬಸ್ಗಳಾಗಿರಲಿ, ಟ್ರ್ಯಾಕ್ಟರ್ಗಳಾಗಿರಲಿ, ಅಥವಾ ಸ್ಕೂಲ್ ವ್ಯಾನ್ಗಳೆಲ್ಲ ಬರ್ತವೆ, ಚಿಕ್ಕ ಮಿನಿ ವ್ಯಾನ್ಗಳು ಅದಾಗಿರಲಿ, ಟ್ರಾವೆಲರ್ ಟೆಂಪೋಗಳಾಗಿರಲಿ, ಅಥವಾ ಈ ಡಿಸೈರು, ಈ ಏರ್ಪೋರ್ಟ್ ಟ್ಯಾಕ್ಸಿಗಳು ಯಾವ ಇದೆಯೋ, ETOs, ಇವೆಲ್ಲ ನಿಮ್ಗೆ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲೋ ಬೋರ್ಡ್ಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬಟ್ ವೈಟ್ ಬೋರ್ಡ್ಗಳು ಐ ಆಮ್ ನಾಟ್ ಶೋರ್. ಎಲ್ಲೋ ಬೋರ್ಡ್ಗಳು ಕೂಡ ಎರಡೂ ಅಷ್ಟೇ. ಎಲ್ಲನೂ ಫೈನಲಿ ನಿಮ್ಮ ಕೈಲೇ ಇರೋದು ಅಸ್ತ್ರನ ಬಿಗಿಯಾಗಿ ಇಟ್ಕೊಳ್ಳಿ. ನೀವೆಷ್ಟೇ ಪ್ರಳಯಾಂತಕರಿದ್ರೂ ಕೂಡ ನಿಮಗಿಂತ ಪ್ರಳಯಾಂತಕರು ಮಾರ್ಕೆಟ್ನಲ್ಲಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಗಾಡಿನ ಒಂದೇ ಬೆರಳಲ್ಲಿ ಓಡಿಸ್ಬಹುದು, ಒಂದೇ ಬೆರಳಲ್ಲಿ ಗೇರ್ ಹಾಕ್ಬೋದು, ಒಂದೇ ಬೆರಳಲ್ಲಿ ಸ್ಟೆಪ್ನಿ ಚೇಂಜ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆ ಕೆಪಾಸಿಟಿ ನಿಮ್ಗೆ ಇರ್ಬೋದು. ಆದರೆ ಅದಕ್ಕಿಂತಲೂ ಭಯಂಕರ ಕೆಪಾಸಿಟಿ ಇರೋವಂಥವ್ರು ಮಾರ್ಕೆಟ್ನಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ನಿಮ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿರೋಂಥದ್ದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟು ಮುಖ್ಯವಾಗಿ ಇದೆ ಅಂತ ತಲೆಯಲ್ಲಿ ಇಟ್ಕೊಂಬಿಡಿ. ಇದಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಹೋಗಿ ನೀವು ಎತ್ಕೊಂಡೋಗ್ತಾರೆ ಡಾಕ್ಯುಮೆಂಟ್ ಸಿಂಪಲ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಒಂದಷ್ಟು ಕ್ಯಾಶ್ ಅಮೌಂಟ್, ಮೇ ಬಿ 25,000 ಅಂತಲೇ ಅಂದ್ಕೊಳ್ಳಿ. ಅದು ನಿಮಗೆ ರಿಟರ್ನ್ ಆಗುತ್ತೆ. ನಿಮ್ಮ ಗಾಡಿ ಓಕೆ ಆಗಿಲ್ಲ ಅಂದರೆ, ಗಾಡಿ ಓಕೆ ಆಯಿತು ಅಂದರೆ 25,000 ಅದು ಅಮೌಂಟ್, ಟೋಟಲ್ ಅಮೌಂಟ್ನಲ್ಲಿ ಮೈನಸ್ ಆಗುತ್ತೆ. ರಿಮೈನಿಂಗ್ ನೀವು ತೊಗೊಳ್ಬೋದು. ಇಲ್ಲ ಆದರೆ ನೀವು ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟು ಮಿಕ್ಕಿನ ಲೋನ್ ಹಾಕ್ಸ್ಕೊಬೋದು. ಬಟ್ ನಾನು ನಿಮಗೆ ಲೋನ್ನ ರೆಕಮೆಂಡ್ ಮಾಡೋದಿಲ್ಲ. ಓಕೆ. ಸೊ ಗಾಡಿ ಕಂಡೀಷನ್ಸ್ 50-50ನೇ. ಸೊ ಎಲ್ಲೋ ಬೋರ್ಡ್ನವ್ರದ್ದು ಕೂಡ
ತುಂಬ ಸಿಗುತ್ತೆ ಆ್ಯಕ್ಚುಲಿ ಅಲ್ಲಿ ಇದು ನಾನು ಹೇಳಲೇಬೇಕು ಈ ವಿಡಿಯೋ. ಸೊ ಎಲ್ಲೋ ಬೋರ್ಡ್ ಸ್ಪೆಷಲಿ ಟ್ಯಾಕ್ಸಿ ಪರ್ಪಸ್ ವ್ಯಾನ್ ಇಟ್ಕೊಂಡು ಸ್ಕೂಲ್ ಮಕ್ಕಳನ್ನ ಇದು ಮಾಡ್ಕೊಂಬರ್ತೀನಿ ಅಂತೇಳಿ ಇದು ಮಾಡಿರೋದು, ಕೆಲವು ಕಂಪ್ನಿಗಳಿಗೆ ಕ್ಯಾಬ್ ಅಟ್ಯಾಚ್ಮೆಂಟ್ ಮಾಡಿರೋದು, ಅವ್ರುಗಳ್ದೇ ಆ್ಯಕ್ಚುಲಿ ಜಾಸ್ತಿ ವೆಹಿಕಲ್ಗಳಲ್ಲಿ ಬಿದ್ದಿರೋದು ಪಾಪ. ನಿಜವಾಗ್ಲೂ ನನಗೆ ಅನ್ಸುತ್ತೆ ಪಾಪ ಈ ಕ್ಯಾಬ್ ಅವರು ಏನೋ ಮಾಡಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಏನೋ ಮಾಡಿ ಸಾಲನೋ ಏನೋ ಮಾಡಿ ವೆಹಿಕಲ್ಗಳು ತೊಗೊಂಡು, ಎಸ್ಪೆಷಲಿ ಹೊಸ ವೆಹಿಕಲ್ಗಳೆಲ್ಲ ಇತ್ತು ಅವಾಗ ತಾನೇ 3rd ಬ್ಯಾಚ್ ಗಾಡಿಗಳೆಲ್ಲ ಬಂದಿತ್ತು ಡಿಸೈರ್ದೆಲ್ಲ. ಅದ್ರಲ್ಲಿ ನೋಡಿದಾಗ ಇನ್ನೂ 1 ವರ್ಷನೂ ಆಗಿರಲ್ಲ ತೊಗೊಂಡು 2019 20 ಮಾಡಿ. ಆದರೆ ನಾನು ಹೇಳಿದೆ 2021 ಹೋಗಿದ್ದಾಗ ನನಗೆ ಅನಿಸಿದ್ದು ಆವಾಗ ಅವೆಲ್ಲ ಹೊಸ ವೆಹಿಕಲ್ಗಳು ಹೆಂಗೆ ಇಲ್ಲೆಲ್ಲ ಬರ್ತದೆ ಪಾಪ ಅವ್ರ ಕೈಲಿ ಅಷ್ಟು ಕಟ್ಟಾಗ್ತಾರೆ ಅಷ್ಟಿದೆಯಾ. ಇಲ್ಲೆಲ್ಲ ಇಲ್ಲಿ ನೋಡ್ರಿ ಓಲಾ ಒಬ್ಬರುಗಳು ಇಷ್ಟೊಂದು ಓಡಾಡ್ತಾ ಇದೆ, ಬಟ್ ಇಲ್ಲಿ ನೋಡ್ರೆ ಇಲ್ಲಿ ಬಿದ್ದಿದೆ. ಮತ್ತು ಏನು ದುಡಿತಿದ್ದಾರೆ ಅವರು, ಮತ್ತು ಅವ್ರು ದುಡಿದಲ್ದೆ ಲೋನು ಕೊಡಬೇಕು, ಮನೆಗೆ ಕೊಡಬೇಕು, ಸಂಸಾರ ಕೊಡಬೇಕು, ಅವ್ರ ಖರ್ಚುಗಳು ನೋಡ್ಕೋಬೇಕು. ಬಾಬಾ ಆಟೋಗಳು ಕೂಡ ಇದೆ, ಪ್ಯಾಸೆಂಜರ್ ಆಟೋಗಳು ಕೂಡ ಇದೆ, ಗೂಡ್ಸ್ ಆಟೋಗಳಿದೆ. ನಿಜವಲ್ಲೂ ಒಂಥರ ನೈಟ್ ಆ್ಯಂಡ್ ಡೇ ಎಲ್ಲ ಕೆಲಸ ಮಾಡ್ತಾರೆ, ಕ್ಯಾಬ್ ಆಗಿರಲಿ ಆಟೋದವರಾಗಿರಲಿ. ನಿಜವಲ್ಲೂ ಗ್ರೇಟ್ ಅವರು ಒಂಥರ. ಬಟ್ ಒಂದೊಂದು ಸಲ ಅಲ್ಲೋ ಅನ್ಸ್ಕೊಡ್ತದೆ, ಆರೋಗ್ಯನ ಪಣ ಇಟ್ಟು ಸಂಸಾರಕ್ಕೋಸ್ಕರ ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಥರದ್ದೆಲ್ಲ ಈ ಆ್ಯಕ್ಷನ್ಗಳಲ್ಲೇ ಎಲ್ಲೋ ಬೋರ್ಡ್ಗಳು ಜಾಸ್ತಿ ಇದ್ದಾಗ ನೋಡಿದಾಗ ಒಂಥರ ಅನಿಸುತ್ತೆ. ಯಾಕಂತ ನಾನು ಒಂದು ಟೈಮಲ್ಲಿ ಟ್ರಾವೆಲ್ಸ್ ಮಾಡಬೇಕು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡಬೇಕು ಅಂದ್ಬಿಟ್ಟು ಕ್ಯಾಬೆಲ್ಲ ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದು. ನಂಗೆ ಭಯ ಆಗುತ್ತೆ, ಒಂದು ಕಡೆ ದುಃಖ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಅಟ್ಲೀಸ್ಟ್ ಸ್ವಾವಲಂಬಿಯಾಗಿ ನಿಂತ್ಕೊಳ್ಳೋ ಅಷ್ಟರ ಇದೆಯಲ್ಲ ಅಂತ ಅನಿಸುತ್ತೆ. ಸೊ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಪ. ಅವರು ಕೂಡ ರೂಲ್ಸ್ನ ಬ್ರೇಕ್ ಮಾಡಿರ್ತಾರಲ್ವ, ಹಂಗಾಗಿ ಇದು ಆಗುತ್ತೆ. ಇರಲಿ. ಸೊ ನೆಕ್ಸ್ಟ್ ಟೈಮ್ ಯಾರೋ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನಾನು ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರು ಎಲ್ಲೋ ಬೋರ್ಡ್ಗಳು ನೀವು ಇಟ್ಕೊಂಡು ಗಾಡಿ ಓಡಿಸ್ಬೇಕು, ನಾನು ಕ್ಯಾಬ್ ಹಾಕಬೇಕು, ಅಟ್ಯಾಚ್ ಮಾಡಬೇಕು ಇದಕ್ಕೆ ಅಂತ ಹೇಳಿದ್ರೆ, ನಿಮಗೂ ಕೂಡ ಯೂಸ್ಡ್ ವೆಹಿಕಲ್ಗಳು ನಿಮ್ಗೆ ಕಮ್ಮಿ ಬೆಲೆಗೆ ಸಿಗುತ್ತೆ. ನಿಮ್ಗೇನು ಇವಾಗ ಒಂದು 3-4 ಲಕ್ಷಕ್ಕೆಲ್ಲ ನಿಮಗೆ ಸೆಕೆಂಡ್ಸ್ ಡೈರೆಕ್ಟ್ ಎಲ್ಲೋ ಬೋರ್ಡ್ ಇರೋಂಥ ವೆಹಿಕಲ್ಗಳು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ದಯವಿಟ್ಟು ನಿಮ್ಮ ಕೈ ಸಾಲನೋ ಏನಾದರೂ ಮಾಡಿ ಗೋಲ್ಡ್ ಅಡ ಇಟ್ಬಿಟ್ಟು ಡೈರೆಕ್ಟಾಗಿ ವೆಹಿಕಲ್ಗಳು ತೊಗೊಂಬಿಡಿ, ಲೋನ್ ಮಾಡಿಸ್ಕೋಬೇಡಿ ದಯವಿಟ್ಟು. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನೀವು ಯೂಸ್ ವೆಹಿಕಲ್ ತೊಗೊಂಡು ಹೊಸದ ತೊಗೊಳ್ಳೋದು, ದಟ್ಸ್ ಯುವರ್ ಒಪಿನಿಯನ್. ಬಟ್ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಲೋನ್ ತೊಗೊಂಡು ಈ ಥರ ಸೀಸ್ ಆಗೋದು ಕಷ್ಟ ಆಗುತ್ತೆ. ಏನು ಬೇಕಾದ್ರೂ ಆಗ್ಬೋದು. ನೀವು ತೊಗೊಳ್ತೀನಿ, ನಾನು ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅಂತ ಅನಿಸ್ಬಹುದು ನಿಮಗೆ. ಬಟ್ ಯಾವುದೋ ಒಂದು ಸರ್ಟನ್ ಆಫ್ ಟೈಮಲ್ಲಿ ಏನೋ ಒಂದು ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಫ್ಯಾಮಿಲಿನಲ್ಲೂ ಏನೋ ಒಂದು ಹಣಕಾಸಿನ ಸಮಸ್ಯೆ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ದುಡಿಯೋದು ನಮಗೆ ಒಂದು ಹೊತ್ತಿನ ಊಟ ಮಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡ್ತದೆ. ಕೆಲವ್ರ ಪರಿಸ್ಥಿತಿ ಹಂಗೆ ಆಗೋಗಿದೆ. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಹತ್ರ ಇದ್ದರೆ ಡೈರೆಕ್ಟ್ ಹಣ ಕೊಟ್ಟು ತೊಗೊಂಬಿಡಿ. ಲೋನ್ಗಿನ್ಗೆಲ್ಲ ಹೋಗ್ಬಿಡಿ. ಲೋನ್ ಕೊಡೋಕ್ಕೆ ನಾ ಮುಂದೆ ನೀ ಮುಂದೆ ಅಂತೇಳಿ ಬರ್ತಾ ಇರ್ತಾರೆ. ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಾನು ಬರ್ತೀನಿ ನೀನು ಬರ, ನಾನು ಬರ್ತೀನಿ ನೀನು ಬಾ ಅನ್ನೋ ಥರ ಆಗಿಬಿಡ್ತದೆ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇದಿಷ್ಟೇ ನನಗನ್ಸಿದ್ದು ಈ ಆ್ಯಕ್ಷನ್ಗೆ ಹೋಗ್ಬೇಕಾದ್ರೆ. ಸೊ ಬಹಳ ಬಿ ಕೇರ್ಫುಲ್ಲಾಗಿರಿ. ಸ್ಕ್ರ್ಯಾಪ್ ವೆಹಿಕಲ್ಗಳು, ಡಬ್ಬ ಗಾಡಿಗಳು, ಡಕೋಟಾ ಗಾಡಿಗಳು ನೋಡೋಕ್ಕೆ ಪಳ ಅಂತ ಒರೆಸಿಟ್ಟಿರ್ತಾರೆ. ಗಾಡಿ ರನ್ನಿಂಗಲ್ಲಿದ್ದರೆ ಸಾಕು ಅನ್ನೋ ಥರ ಇರ್ತದೆ. ತೊಗೊಂಡು ಮೋಸ ಹೋಗಬೇಡಿ.